ದ ಕನ್ಸರ್ಟ್ ಅಂದ್ರೆ ಸಂಗೀತ ಕಚೇರಿ, ಸಂಗೀತಗಳ ವಾದ್ಯಗಳನ್ನು ನುಡಿಸುವಂತಹ ಒಂದು ಕಚೇರಿ ಅಂತ ಹೇಳ್ಬೋದು. ಅನಂತ್ ವಾಸ್ ಅ ಕ್ಯಾನ್ಸರ್ ಪೇಷಂಟ್. ಅನಂತ್ ಏನಪ್ಪಾ ಅಂದ್ರೆ ಒಬ್ಬ ಕ್ಯಾನ್ಸರ್ ಪೇಷಂಟ್ ಆಗಿದ್ದನು. ಸ್ಮಿತಾ ವಾಸ್ ಅನಂತ್ ಸಿಸ್ಟರ್. ಅನಂತನ ಸಹೋದರಿ ಯಾರಪ್ಪ ಅಂತಂದ್ರೆ ಸ್ಮಿತಾ. ದೇ ಕೇಮ್ ಟು ಬಾಂಬೆ ಫಾರ್ ಟ್ರೀಟ್ಮೆಂಟ್. ಅವರು ಅಂದ್ರೆ ಅವ್ರ ಫ್ಯಾಮಿಲಿ ಅವರು ಎಲ್ಲಿಗೆ ಬಂದ್ರು? ಬಾಂಬೆಗೆ. ಯಾಕೆ ಬಂದ್ರಿ? ಟ್ರೀಟ್ಮೆಂಟ್ಗೋಸ್ಕರ. ಅನಂತ್ ವಾಸ್ ಅ ಟ್ಯಾಲೆಂಟೆಡ್ ಬಾಯ್. ಅನಂತ್ ಎಂತ ಹುಡುಗ ಅಂತಂದ್ರೆ ಟ್ಯಾಲೆಂಟೆಡ್, ಪ್ರತಿಭಾನ್ವಿತವಾಗಿರ್ತಕ್ಕಂಥ ಹುಡುಗ. ಈ ಕುಡ್ ಪ್ಲೇ ಸಿತಾರ್, ಟೇಬಲ್ ಟೆನ್ನಿಸ್ ಎಕ್ಸೆಟ್ರಾ. ಅವನು ಟೇಬಲ್ ಟೆನ್ನಿಸ್ ಅನ್ನು ಆಡ್ತಿದ್ದ, ಸಿತಾರನ್ನು ಕೂಡ ನುಡಿಸ್ತಾ ಇದ್ದ, ಮತ್ತು ತನ್ನ ಒಂದು ಸಾಮರ್ಥ್ಯದಿಂದ ಹೊಸ ಹೊಸ ನುಡಿಗಳನ್ನ, ಹೊಸ ಹೊಸ ಬಗೆಯ ಏನಪ್ಪಾ ಅಂತಂದ್ರೆ ಟ್ಯೂನ್ಗಳನ್ನು ಕೂಡ ರಚನೆ ಮಾಡ್ತಿದ್ದ. ಅನಂತ್ ಲವ್ ದ ಮ್ಯೂಸಿಕ್ ಆಫ್ ಪಂಡಿತ್ ರವಿಶಂಕರ್. ಪಂಡಿತ್ ರವಿಶಂಕರ್ ಅವರ ಮ್ಯೂಸಿಕ್ ಅನ್ನ ಅವನು ಬಹಳ ಪ್ರೀತಿಸ್ತಾ ಇದ್ದ. ಸೊ ಹಿ ವಾಂಟೆಡ್ ಟು ಸೀ ಹಿಮ್ ಅಂಡ್ ಲಿಸನ್ ಹಿಮ್. ಅದಕ್ಕಾಗಿ ಅವನನ್ನ ಭೇಟಿ ಆಗಬೇಕು, ಅವ್ರ ಹಾಡೋದನ್ನ ಕೇಳಬೇಕು ಅನ್ನೋದು ಅವನ ಆಸೆ ಆಗಿತ್ತು. ಸೊ ಸ್ಮಿತಾ ಮೇಡ್ ಅ ಪ್ಲಾನ್. ಆದ್ರಿಂದ ಸ್ಮಿತಾ ಒಂದು ಪ್ಲಾನ್ ಅನ್ನ ಮಾಡಿದ್ರು. ಯಾಕಂತಂದ್ರೆ ಇವನಾಗ್ಲೇ ಇವನು ಕ್ಯಾನ್ಸರ್ ಪೇಷಂಟ್ ಆಗಿರೋದ್ರಿಂದ ಇವನಾಗ್ಲೇ ಇವನು ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಆಕೆ ಒಂದು ಪ್ಲಾನ್ ಮಾಡಿದ್ರು. ಸಿ ರಿಕ್ವೆಸ್ಟೆಡ್ ಪಂಡಿತ್ ರವಿಶಂಕರ್ಗೆ ಕೇಳಿದ್ಲು, ರಿಕ್ವೆಸ್ಟ್ ಮಾಡ್ಕೊಂಡ್ಲು, ಪ್ಲೀಸ್ ಕಮ್ ಅಂಡ್ ಪ್ಲೇ ಫಾರ್ ಅನಂತ್. ಪ್ಲೀಸ್ ಬನ್ನಿ, ಬಂದು ಅನಂತನಿಗೋಸ್ಕರ ಪ್ಲೇ ಮಾಡಿ, ಅವನಿಗೋಸ್ಕರ ನಿಮ್ಮ ಸಿತಾರನ್ನು ನುಡಿಸ್ರಿ ಅಂದ್ರು. ಫಾರ್ಚುನೇಟ್ಲಿ, ಅದೃಷ್ಟವಶ ಪಂಡಿತ್ ರವಿಶಂಕರ್ and ಉಸ್ತಾದ್ ಅಲ್ಲಾ ರಖಾ came to Anand's house and played for him. ಉಸ್ತಾದ್ ಅಲ್ಲಾ ರಖಾ, ಪಂಡಿತ್ ರವಿಶಂಕರ್ ಇವರಿಬ್ಬರು ಸೇರಿ ಅನಂತನ ಮನೆಗೆ ಬಂದರು, ಅವನಿಗೋಸ್ಕರ ನುಡಿಸಿದ್ರು. ಇನ್ ದಿಸ್ ಲೆಸನ್ ವಿ ಸಿ ದ ಕ್ವಾಲಿಟೀಸ್. ಏನೇನು ಕ್ವಾಲಿಟೀಸ್ಗಳು ಕಾಣ್ತಾವ ಈ ಒಂದು ಲೆಸನ್ ಒಳಗೆ, ಏನೇನು ಗುಣಗಳು ಕಾಣ್ತೀವಿ ನಾವು ಇಲ್ಲಿ? ಕೈಂಡ್ನೆಸ್, ದಯಾಳುತನ ಕಾಣ್ತೀವಿ. ಲವ್ ಫಾರ್ ಮ್ಯೂಸಿಕ್ ಕಾಣ್ತೀವಿ. ಲವ್ ಫಾರ್ ಮ್ಯೂಸಿಕ್ ಅಂದ್ರೆ ಸಂಗೀತಕ್ಕೆ ಸಂಬಂಧಿಸಿದ ಪ್ರೀತಿಯನ್ನು ಕಾಣ್ತೀವಿ. ಲವ್ ಬಿಟ್ವೀನ್ ಸಿಸ್ಟರ್ ಅಂಡ್ ಬ್ರದರ್. ಸಿಸ್ಟರ್ ಮತ್ತು ಬ್ರದರ್ ನಡುವೆ ಇರ್ತಕ್ಕಂತಹ ಪ್ರೀತಿಯನ್ನು ಕೂಡ ಇಲ್ಲಿ ನಾವು ಕಾಣ್ತೇವೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಇದೊಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಪಾಠ ಆಗಿದೆ ದ ಕನ್ಸರ್ಟ್ ಅನ್ನೋದು.